ಹರೇ ರಾಮ. ನಮಸ್ತೆ. ಇದು ಶ್ರೀ ರಾಮಚಂದ್ರಾಪುರ ಮಠದ ಒಂದು ಅಂಗಸಂಸ್ಥೆ ಗೋಸ್ವರ್ಗ. ಇಲ್ಲಿಯ ಮೂಲ ಉದ್ದೇಶ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಮೂಲ ಕನಸು ಏನು ಅಂದರೆ ಗೋ ಸಂರಕ್ಷಣೆ ಮೂಲ ಉದ್ದೇಶ. ಬೇರೆ ಯಾವುದೇ ಕಮರ್ಷಿಯಲ್ ಆಗಿ ನಾವು ಇದು ಮಾಡ್ತಾ ಇಲ್ಲ. ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಹಾಗಾಗಿ ಇಲ್ಲಿಗೆ ಬರುವಂಥದ್ದು ಹೆಚ್ಚಿನವು ಅಶಕ್ತ ಗೋವುಗಳು ಈ ಥರದ್ದೇ ಜಾಸ್ತಿ ಬರುತ್ತೆ. ಅವುಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಪುನಃ ಅವಕ್ಕೊಂದು ಸುಖವಾದ ಜೀವನ ಸಿಗಲಿಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಗೋ ಸ್ವರ್ಗ ಅಂತ ಯಾಕೆ ಹೆಸರು ಇಟ್ಟಿದ್ದಾರೆ ಅಂದರೆ ಇಲ್ಲಿ ಗೋವುಗಳಿಗೆ ಯಾವುದೇ ಬಂಧನ ಇಲ್ಲ, ಹಗ್ಗ ಹಾಕಿ ಕಟ್ಟಾಕುವಂಥ ವ್ಯವಸ್ಥೆ ಇಲ್ಲ. ಒಂದು ಪ್ರಾಂಗಣದಲ್ಲಿ ಗೋವುಗಳು ಓಡಾಡ್ಕೊಂಡಿರೋವಂಥ ವ್ಯವಸ್ಥೆ. ಅದರಲ್ಲಿ ಅರ್ಧ ಭಾಗ ನೆರಳು, ಅರ್ಧ ಭಾಗ ಬಿಸಿಲು, ಈ ಥರ ಇರುತ್ತೆ. ಈಗ ಯಾಕೆಂದರೆ ಗೋವುಗಳಿಗೆ ಬಿಸಿಲು ಬೇಕು, ಮಳೆನೂ ಬೇಕು. ನಾವು ಬಂಧನದಲ್ಲಿ ಇಟ್ಟರೆ ಅವಕ್ಕೆ ಅದು ಸ್ವತಂತ್ರ ಇರಲ್ಲ. ನಾವು ಏನು ಕೊಟ್ಟಿರ್ತೇವೆ ಅದು ಮಾತ್ರ ಸಿಗತ್ತೆ. ಆದರೆ ಇಲ್ಲಿ ಅವು ಬಿಸಿಲು ಬೇಕಂದರೆ ಬಿಸಿಲಿಗೆ ಹೋಗ್ಬೋದು, ಇಲ್ಲ ನೆರಳು ಬೇಕಾದ್ರೆ ನೆರಳಲ್ಲಿರ್ಬೋದು. ಮಳೆ ಬಂದ ಸಂದರ್ಭದಲ್ಲಿ ಮಳೆಯಲ್ಲೇ ಬೇಕಾದ್ರೂ ಇರ್ಬೋದು. ತುಂಬ ಗೋವುಗಳು ಮಳೆಯಲ್ಲೇ ಇರ್ತವೆ, ಅದೇ ಖುಷಿ ಅವಕ್ಕೆ. ಹಾಗೆ ಆಹಾರ ನೀರು ಕೂಡ ಯಾವಾಗಲೂ ಸಿಗುವಂಥ ವ್ಯವಸ್ಥೆ ಇರುತ್ತೆ. ಹೀಗೆ ಸ್ವಚ್ಛಂದವಾಗಿ ಇರುವಂಥದ್ದು ಸಹಸ್ರ ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯ ಈ ಗೋಸ್ವರ್ಗ. ಈ ಗೋಸ್ವರ್ಗ ಯಾರೋ ಒಬ್ಬರಿಂದ ನಡೆಯುವಂಥದ್ದಲ್ಲ. ಇದು ಇಡೀ ಸಮಾಜ ಇದಕ್ಕೆ ಸಹಕಾರ ಕೊಟ್ಟರೆ ನಾವು ನಡೆಸ್ಕೊಂಡು ಹೋಗ್ಬೋದು, ಆ ಥರದ ಒಂದು ವ್ಯವಸ್ಥೆ. ಯಾಕೆಂದರೆ ಈಗಾಗಲೇ ನಮ್ಮಲ್ಲಿ ಒಂದು 700 ಆಕಳು ಗೋವುಗಳಿದೆ. 1,000 ಗೋವುಗಳು ಇರಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆ ಗೋವುಗಳ ಪಾಲನೆ ಪೋಷಣೆಗೆ ಬೇಕಾಗುವಂಥ ಮೂಲ ಒಂದು ಆರ್ಥಿಕ ಇದನ್ನು ನಾವು ಸಮಾಜದಿಂದ ಕ್ರೋಢೀಕರಿಸ್ತಾ ಇದ್ದೇವೆ. ಅದರ ಜೊತೆಗೆ ಗೋವು ಲಕ್ಷ್ಮಿ ಅನ್ನೋದನ್ನು ಸಾಧಿಸಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶ ಇದೆ. ಇವತ್ತೇನಾಗಿದೆ, ಹಾಲು ಮಾತ್ರ ಗೋವಿನಿಂದ ಸಿಗುವಂಥ ನಮಗೊಂದು ಅನುಕೂಲ ಅಥವಾ ಲಾಭ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಗೋಮಯ ಮತ್ತು ಗೋಮೂತ್ರ ಇದರ ಬೆಲೆ ಮತ್ತು ಹೆಚ್ಚು ಅನ್ನೋದನ್ನು ತೋರಿಸ್ಬೇಕು. ಅದರ ದಿಟ್ಟಿನಲ್ಲಿ ನಮ್ಮ ಕಾರ್ಯ ನಡೀತಾ ಇದೆ. ಈ ಒಂದು ಲ್ಯಾಬ್ ಕೂಡ ಮಾಡ್ತಾ ಇದ್ದೀವಿ, ಸಂಶೋಧನೆಗಳನ್ನು ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ಮೆಡಿಸಿನ್ಗಳನ್ನು ತಯಾರಿ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ. ನಮ್ಮ ರಾಮಚಂದ್ರಾಪುರ ಮಠದ ಬೇರೆ ಇದರಲ್ಲಿ ನಡೀತಾ ಇದೆ. ಮಾಗೋ ಪ್ರಾಡಕ್ಟ್ ಅನ್ನೋಂಥ ಹೆಸರಲ್ಲಿ ತುಂಬ ಮೆಡಿಸಿನ್ಗಳು ಈಗಾಗಲೇ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇರೆ ಬೇರೆ ಇದನ್ನು ಉತ್ಪನ್ನಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಇದು ಏನು ಅಂದರೆ ಗೋವು ಲಕ್ಷ್ಮಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಅಂದರೆ ಹಾಲು ಎಲ್ಲ ಕಡೆ ಗೊತ್ತಿದೆ, ಅದಲ್ಲದೆ ಗೋಮಯ ಮತ್ತು ಗೋಮೂತ್ರ ಇದರಿಂದ ಹೆಚ್ಚಿನ ಉತ್ಪನ್ನಗಳನ್ನು ರೆಡಿ ಮಾಡಿ ಅದನ್ನು ಬಳಸೋ ದೃಷ್ಟಿಯಿಂದ ಜನರಿಗೂ ಮಾಹಿತಿಗಳನ್ನು ಕೊಡೋದು ಮತ್ತು ತಯಾರು ಮಾಡಲಿಕ್ಕೆ ಕೂಡ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಗೋಸ್ವರ್ಗ ಒಂದು ಗೋವುಗಳಿಗೆ ಸಹಜವಾದ ಜನನ, ಸಹಜವಾದ ಜೀವನ, ಸಹಜವಾದ ಮರಣ ಇದು ಸಿಗಬೇಕು ಗೋವುಗಳಿಗೆ. ಈಗ ಮನುಷ್ಯರಿಗೆ ಹೇಗೆ ಸಿಗತ್ತೋ ಅದೇ ರೀತಿ ಇಲ್ಲಿ. ಹಾಗಾಗಿ ನಾವು ಯಾವುದೇ ರೀತಿಯ ಈ ಕೃತಕ ಗರ್ಭಧಾರಣೆ ವ್ಯವಸ್ಥೆ ಕೂಡ ಇಲ್ಲ, ಸಹಜವಾಗಿ ಅದಾಗ್ತವೆ. ಹಾಗಾಗಿ ಒಂದು ಸಹಜ ಜೀವನ, ಸಹಜ ಜನನ, ಹಾಗೆ ಸಹಜ ಮರಣ. ಗೋವುಗಳು ಸಹಜವಾಗಿ ವಯಸ್ಸಾಗಿ ಇದಾದ ನಂತರ ಮರಣ ಆಗ್ತವೆ. ಅದಾದ್ಮೇಲೆ ಅವರನ್ನ ಭೂಮಿಯಲ್ಲಿ ಹುಳುವಂತ ಕ್ರಮವನ್ನು ಮಾಡ್ತೀವಿ. ಇಂಥ ಒಂದು ಇದಕ್ಕೆ ಹೆಚ್ಚಿನ ಜನ ಬರಬೇಕು ಇಲ್ಲಿಗೆ. ಈ ಮೂಲಕ ಕೇಳೋದೇನು ಅಂದರೆ, ನೀವು ಬನ್ನಿ, ಗೋಸ್ವರ್ಗವನ್ನು ನೋಡಿ, ನಿಮಗೆ ಏನು ಅನಿಸತ್ತೆ, ಇಲ್ಲಿಯ ವಾತಾವರಣ ಹೇಗೆ ಅನಿಸತ್ತೆ, ಅಥವಾ ಇನ್ನೇನಾದ್ರು ನಮ್ಮಲ್ಲಿ ಏನಾದರೂ ಬದಲಾವಣೆ ಬೇಕಾದರೂ ನಮಗೂ ಮಾಹಿತಿಗಳನ್ನು ಕೊಡಿ, ನೀವು ಸೂಚನೆಗಳನ್ನು ಕೊಡಿ. ಅದರ ಜೊತೆಗೆ ನಿಮ್ಮ ಸಹಾಯ ಸಹಕಾರ ನಮಗೆ ಸಂಪೂರ್ಣವಾಗಿ ಬೇಕು. ಹಾಗಾಗಿ ಈ ಮೂಲಕ ಎಲ್ಲ ಜನತೆಗೆ ಈ ಗೋಸ್ವರ್ಗಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇವೆ. ನೀವೆಂತ ಏನ ಹೊಯ್ ಕಿಡ್ನಿ ಕಿಡ್ನಿ ಏನ ಹೊಯ್ ಎಂತದ ಹೊಯ್ ಹೊಯ್ ಪುಟ ಹೊಯ್ ಪುಟ ಏ ಪುಟ ಹೆಸರು ಏನಿಟ್ಟಿದ್ದಾವ? ವಾಸು. ವಾಸು ತಿರುಗ್ತಾನೆ, ಎಲ್ಲ ಕಡೆಗೆ ತಿರುಗಿಸ್ತಾನೆ. ಇಲ್ಲಿ ಬಂತು 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 ಇಲ್ಲಿ ಬಂತು ಸರ್ ಸರ್ ಇಲ್ಲಿ ಒಂದು ಕಂಡಿಲ್ಲ ಇತ್ತು.
ಅಲ್ಲೂ ಬಂತ ಸರ್? ಏನು ಕಲರ್ ಇದು ಸರ್? ಪೇಂಟ್ ಹಾಕಿ ಬಿಟ್ಟಂಗಿಲ್ವ ಸರ್ ಅದು? ಮನುಷ್ಯನೇ ಪೇಂಟ್ ಹಾಕಿ ಬಿಟ್ಟಂಗೆ ಒಂದು ಅಲ್ಲಿ ಕಲರ್ ಬಿಳಿ ಮತ್ತು ಕೆಂಪು, ಮನುಷ್ಯನ ಕಲರ್ ಪೇಂಟ್. ಇದ್ರ ಉದ್ದೇಶಕ್ಕಲ್ಲ. ಇಲ್ಲಿ ಮಾರಾಟ ಮಾಡುವಂಥ ಪ್ರತಿಯೊಂದು ವಸ್ತುವಿನ ಏನೇ ಲಾಭಾಂಶ ಬಂದರೂ ಅದು ಪೂರ್ತಿ ಗೋ ಸೇವೆಗೆ ಹೋಗುತ್ತೆ, ಗೋಗಳ ಸಂರಕ್ಷಣೆಗಾಗಿ ಬಳಸುವಂಥದ್ದು. ಬೇರೆ ಯಾವುದೇ ಕಮರ್ಷಿಯಲ್ ಅಂಗಡಿ ಈ ಥರ ಅಲ್ಲ.